ಅಜ್ಜಿ ಅಜ್ಜಿ, ಅಡಿಗೆ ಪರಿಮಳ ಅಲ್ಲಿವರೆಗೂ ಘಮ ಘಮ ಅಂತ ಬರ್ತಾ ಇದೆ. ಹಾಗಾದ್ರೆ ಹಬ್ಬದ ಊಟ ಅಲ್ಲಿಗೆ ಭರ್ಜರಿಯಾಗಿ ರೆಡಿ ಆಗ್ತಿರೋ ಆಗಿದೆ. ಗಮ್ ಅಂತ ಅಲ್ಲಿವರೆಗೂ ಪರಿಮಳ ಬರ್ತಾ ಇದೆ. ಹೌದು ಅಗಸ್ತ್ಯ, ಹಳೆಯ ಹಬ್ಬಕ್ ಮನೆಗ್ ಬಂದಾಗ ಭರ್ಜರಿನೇ ಅಲ್ವಾ? ಹಾಗಾದ್ರೆ ನಾನು ಹಸು ಚೆನ್ನಾಗೆ ಮಾಡ್ಕೋಬೇಕು ಅಂತ ಅನ್ನಿ. ಅಂದಾಗೆ ಈ ಬಿಸು ಹಬ್ಬ ಅಷ್ಟೊಂದು ಸ್ಪೆಷಲ್. ಬಿಸು ಪಂಡ ಆತು ವಿಶೇಷ ಉಂಡು ನಮ್ಮನೆಟ್ಟು. ಅದಾದ್ರೆ ಬಿಸು ಹಬ್ಬ ಅಂದ್ರೆ ಅಷ್ಟು ವಿಶೇಷ ಅಂತ. ಈ ಯುಗಾದಿ ಹಬ್ಬ ಉಂಟಲ್ವ, ಅದನ್ನು 2 ನಮ್ಮನೆಯಲ್ಲಿ ಆಚರಿಸ್ತಾರೆ. ಈ ಚಂದ್ರನ ಚಲನದ ಮೇಲೆ ಮಾಡುವಂಥದ್ದು ಚಾಂದ್ರಮಾನ ಯುಗಾದಿ, ಈ ಸೂರ್ಯನ ಚಲನೆ ಮೇಲೆ ಮಾಡುವಂಥದ್ದು ಸೌರಮಾನ ಯುಗಾದಿ. ನಮ್ಮ ಈ ದಕ್ಷಿಣ ಕನ್ನಡದಲ್ಲಿ ಈ ಸೌರಮಾನ ಯುಗಾದಿಯನ್ನೇ ಆಚರಿಸೋದು ನಾವು. ಅದಕ್ಕೆ ನಾವು ಬಿಸು ಅಂತ ಕರಿತೇವೆ. ಅದು ಭಾಳ ವಿಶೇಷ. ಆವತ್ತಿಗೆ ನಮ್ಮದು ಹೊಸ ವರ್ಷ ಪ್ರಾರಂಭ ಆಗ್ತದೆ, ಹೊಸ ಸಂವತ್ಸರ ಶುರುವಾಗ್ತದೆ. ಹಾಗೆ ನೋಡಿ, ಈ ಬಿಸು ಅನ್ನೋದು ಭಾಳ ವಿಶೇಷ. ಅವತ್ತಿನ ಹೊಸ ಎಂಥರು ಕೆಲಸ ಮಾಡೋದಿದ್ರೆ ನಾವು ಈ ಬಿಸಿಲಿನ ದಿನನೇ ಮಾಡೋದು. ಅದಕ್ಕೆ ಭಾಳ ಒಂದು ಶ್ರೇಷ್ಠತೆ ಉಂಟು. ಮತ್ತುಂಟಲ್ಲ ಬಕ್ಕ ಈ ಬಿಸುಟ್ಟು ಇಂಚಿನ ವಿಶೇಷ ಬಂಡ ನಮ್ಮ ಒಂಜಿ ವಿಶೇಷ ಕಜಿಬ್ ಮಲ್ಪ ನನ್ನ ಬಂಡ ಒಂಜಿ ಮೂಡೆ ಕಡಿಬು ಬಕ ಒಂದು ಇಂಚಿನ ಗೇರು ಬೀಜದ ಪಲ್ಯ, ಹೋಳಿಗೆ, ಪಾಯಸ ಮಸ್ತು. ನನಗೆ ಮಾತಾಡುವಾಗ ತುಳು ಬಂದುಬಿಡ್ತದೆ. ಅದು ಮಾತಾಡಿ ಅಭ್ಯಾಸ ಅಲ್ಲ. ನಾನು ನಿಮ್ಮ ಹತ್ರ ಮಾತಾಡುವಾಗ ಕಷ್ಟಪಟ್ಟು ಹೆಕ್ಕಿ ಕನ್ನಡ ಮಾತಾಡೋದು ಎಂತ ಎನಿಸ್ಲಿಕ್ಕಿಲ್ಲ, ಆಯ್ತಾ? ಎಂತ ಗೊತ್ತಂಟ, ಈ ಹಬ್ಬದ ದಿನ ವಿಶೇಷವಾಗಿ ಮೂಡೆ, ಕಡುಬು ಮತ್ತು ಗೇರು ಬೀಜದ್ದು ಕಜಿಪು ಅಂದರೆ ಸಾಂಬಾರೆಲ್ಲ ಮಾಡ್ಲಿಕ್ಕೆ ನಾವು ಅದು ಪಾಯಸ ಮತ್ತು ಹೋಳಿಗೆ ಎಲ್ಲ ಮಾಡ್ತೀವಿ, ವಿಶೇಷ ಅದು. ಮತ್ತು ಇವತ್ತು ಹಿರಿಯರನ್ನೆಲ್ಲ ಕೂತ್ಕೊಳಿಸಿ ಎಲ್ಲರಿಗೆ ಕಾಲಿ ನಮಸ್ಕಾರ ಮಾಡಿ ಆಶೀರ್ವಾದ ತೆಕ್ಕೊಳ್ಳೋದು, ಅದು ತುಂಬ ನಮಗೆ ಶ್ರೇಯಸ್ ಆಗ್ತದೆ ಅಂತ ನಂಬಿಕೆ ಉಂಟು ನಮಗೆ. ಓ, ಇಷ್ಟೆಲ್ಲ ಇದೆಯಾ ಅಂಕಲ್? ಹೌದು ಹೇಳಿ. ಅಂದರೆ ನಾವು ದಕ್ಷಿಣ ಕನ್ನಡ ಮಂದಿ ಈ ಹಬ್ಬ ಮಾಡೋದ್ರಲ್ಲಿ ಭಾಳ ವಿಶೇಷ ಉಂಟು ನಮ್ಮಲ್ಲಿ. ಮಾವ, ನನಗೊಂದು ಚಿಕ್ಕ ಸಹಾಯ ಆಗಬೇಕಾಗಿತ್ತು. ಮಾವೇನೆಲ್ಲ ತರದ್ ಮರ್ತ್ಬಿಟ್ಟಿದ್ದೀನಿ, ತಂದ್ಕೊಡ್ತೀರಾ? ಅದಕ್ಕೆ ಎಂತ ಆಗಬೇಕು? ತಂದು ಕೊಡ್ತೇನೆ ಈಗ. ಚಂದ್ರ, ಹಾಗೆ ಮಾವಿನಕಾಯಿ ಇದ್ರೆ ಕೊಯ್ಕೊಂಡ್ ಬಾ, ಅಡಿಗೆಗೆ ಬೇಕಾಗುತ್ತೆ. ಆಯ್ತಮ್ಮ, ಈಗಲೇ ತಂದು ಕೊಡ್ತೇನೆ. ಅಂಕಲ್, ನೀವು ಕೂತ್ಕೊಳ್ಳಿ, ನಾನು ಹೋಗಿ ತೊಗೊಂಬರ್ತೀನಿ. ಓಯ್ ಅಳಿ ಅಂದರೆ ಅದು ಅಂಗಡಿಗೆ ಹೋಗಿ ತರೋ ವಸ್ತು ಅಲ್ಲ, ತೋಟಕ್ಕೆ ಹೋಗಿ ಮರದಿಂದ ಕಿತ್ಕೊಂಡು ಬರಬೇಕು. ನಿಮ್ಗೆ ಆಗ್ತದಾ? ಹಾಂ, ಆಗುತ್ತೆ. ಹಾ ನಿನಗೆಲ್ಲಿ ಅದೆಲ್ಲ ಗೊತ್ತಾಗತ್ತೆ? ಮಾಡ್ತೀಯ ನೀನು? ಮಮ್ಮಿ, ನನ್ನನ್ನು ಸುಮ್ಮನೆ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ನೀವು. ನನಗೆ ತೊಗೊಂಡು ಬರೋಕ್ಕೆ ಗೊತ್ತಾಗತ್ತೆ. ಹೇಗೂ ಗುಂಡ ಇದಾನಲ್ಲ, ಗುಂಡನ ಕರ್ಕೊಂಡು ಹೋಗ್ತೀನಿ. ಗುಂಡ ಗುಂಡ ಬರೋ. ಹೇಳಿ ಬಾಬಾ. ಮಾವಿನಕಾಯಿ ಮತ್ತೆ ಮಾವಿನಲ್ಲೇ ಬೇಕಂತೆ, ಕಿತ್ಕೊಂಡು ಬರೋಣ ಬಾ. ಓ ಎಸ್, ನಾನು ಕರ್ಕೊಂಡು ಹೋಗ್ತೀನಿ, ಬನ್ನಿ ಬಾವಾ. ವೆರಿ ಗುಡ್. ರಿಕಾವೇರಿ, ಸ್ವಲ್ಪ ನೀರು ಕೊಡ್ತೀರಾ ಕುಡಿಯೋಕೆ? ಎಂಟಿ ಅಜಯ್, ಅದು ನೀರು. ಕಾವೇರಿ ಅವರೇ, ಸ್ವಲ್ಪ ನೀರು ಕೊಡ್ರಿ ಕುಡಿಯೋಕೆ. ಎಂಟಿ, ನಾನು ತೋಟಕ್ಕೆ ಹೋಗಿ ಬರೋಣ, ಬರ್ತೀರಾ? ಏನಾಗಸ್ತೆ? ಅವಳನ್ನ ಕರ್ಕೊಂಡು ಹೋಗ್ಬೇಕಂತ ಬಂದಿದ್ಯಾ? ಅಯ್ಯೋ ಇಲ್ಲ ಅಜ್ಜಿ, ಬೇರೇನೋ ಕೇಳ್ತಾ ಇದ್ದೆ. ನಾವು ನಿಮ್ಮ ವಯಸ್ಸನ್ನ ದಾಟ್ಕೊಂಡೇ ಬಂದಿದ್ದೀವಪ್ಪ. ಈಗ ಸದ್ಯ ಅವಳು ಬರಲ್ಲ, ಆಮೇಲೆ ಕರ್ಕೊಂಡು ಹೋಗುವಂತೆ. ಈಗ ಅವಳಿಗೆ ತುಂಬ ಕೆಲಸ ಆಯ್ತು. ಅಯ್ಯೋ ಅಜ್ಜಿ, ನನಗೇನು ಅವ್ರು ಬರಬೇಕಾಗಿಲ್ಲ. ಗೂಂಡ ಇದ್ದಾನಲ್ಲ, ಅವನನ್ನೇ ಕರ್ಕೊಂಡು ಹೋಗ್ತೀನಿ. ನೋಡ್ದೆ ಕಾವೇರಿ, ಹಳೆಯನಿಗೆ ನೀನ್ ಬಿಟ್ಟಿರಕ್ಕಾಗಲ್ಲ ಅನ್ಸುತ್ತೆ ಪಾಪ. ಅವರಿಂದ ನನಗೆ ಡಿಸೈನ್ ಇಷ್ಟ ಆಯ್ತು, ನಿನ್ಗೆ ಇಷ್ಟ ಆಯ್ತಾ? ಅದಕ್ಕೆ ಡಿಸೈನ್ ಚೆನ್ನಾಗಿದೆ, ಬಟ್ ಕಲರ್ ಸ್ವಲ್ಪ ಡಲ್ ಇದೆ. ಅದ್ರಲ್ಲಿ ಡಾರ್ಕ್ ಕಲರ್ ಸಿಗುತ್ತಾ? ನಿಮ್ಮ ಡಿಸೈನ್ ಇಷ್ಟ ಆದರೆ ನಾನು ಮಾಡ್ಕೊಡ್ತೀನಿ, ಬಟ್ ನೀವು ಕಲರ್ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಂಬಿಡಿ. ಜಸ್ಟ್ ನಿಮ್ಮ ಡಿಸೈನ್ ಆ್ಯಂಡ್ ಪ್ಯಾಟರ್ನ್ ಬಗ್ಗೆ ಮಾತ್ರ ಥಿಂಕ್ ಮಾಡಿ. ವಿವೇಕ್, ಇದನ್ನು ನೋಡು, ಈ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಅದಕ್ಕೆ ನಿಮ್ಮ ಲೇಡೀಸು ನನಗೆಲ್ಲ ಅರ್ಥ ಆಗುತ್ತೆ ಹೇಳು. ನಿಮ್ಗೆ ಯಾವ ಪ್ಯಾಟರ್ನ್, ಯಾವ ಡಿಸೈನ್ ಇಷ್ಟ ಆಗುತ್ತೋ ಅದನ್ನೇ ಸೆಲೆಕ್ಟ್ ಮಾಡು. ಹಾಗಲ್ಲ ವಿವೇಕ್,
ನಾನು ಹಾಕೋ ಬಟ್ಟೆ ನಿನಗೂ ಇಷ್ಟ ಆಗಬೇಕು ಅನ್ನೋ ಫೀಲಿಂಗ್ಸ್ ನನಗೂ ಇರುತ್ತಲ್ವಾ. ಅದು ಅಲ್ಲದೆ ನಾವು ಸೇಮ್ ಕಲರ್ ಕುರ್ತಾನ ಡಿಸೈನ್ ಮಾಡಬೇಕು. ಅದಕ್ಕೆ ಫಸ್ಟ್ ಕಲರ್ ನೋಡು. ಎಸ್ ಸನಿ, ನೀನು ಹೇಳ್ತಿರೋದು ಕರೆಕ್ಟೇ. ನನಗೆ ನೀನು ಚೆನ್ನಾಗಿ ಕಾಣಿಸ್ಬೇಕು. ಬಟ್ ನಿನ್ಗೊಂದು ವಿಷಯ ಗೊತ್ತಾ, ನನ್ನ ಪ್ರಿನ್ಸಸ್ಗೆ ಎಲ್ಲ ಕಲರು ಸೂಟ್ ಆಗುತ್ತೆ. ನೀನು ಹಾಕ್ಕೊಂಡ್ರು ಚೆನ್ನಾಗಿ ಕಾಣಿಸ್ತೀಯ. ಓ ಪರವಾಗಿಲ್ಲ ಬ್ರೋ, how romantic. ಸಾಕು ಸುಮ್ಮನೆ ಇರ್ವಿ. ನನ್ನ ಹೆಂಡ್ತಿನ ನಾನು ಮೆಚ್ಕೊಳ್ದೆ ಇನ್ಯಾರು ಮೆಚ್ಕೋಬೇಕು? ಹಾಂ ಬೈದೆ ಅನಿಕಾ, ನೀನು ಸೆಲೆಕ್ಟ್ ಮಾಡಿದೆಲ್ಲ ಅದು ನನಗೂ ಇಷ್ಟ ಆಗಿದೆ. ಬೃಂದ, ನೀನು ಸೆಲೆಕ್ಷನ್ ಮಾಡಿಕೊಂಡು ಬ್ರೋ ಫಸ್ಟು ಬ್ರೈಡಲ್ ವೇರ್, ಆಮೇಲೆ ನಮಗೆ. ಹೆಣ್ಮಕ್ಳು ಸೆಲೆಕ್ಷನ್ ಎಷ್ಟು ಬೇಗ ಮುಗಿಯುತ್ತೆ ಅನ್ಕೊಂಡಿದ್ಯಾ? ಅದು ನಿಜಾನೇ. ರಾಕೆದ ಕೈಯಲ್ಲಿ ಕಿಟಕಿ ಉಂಟು, ಬೆನ್ನಲ್ಲಿ ಬಾಗ್ಲು ಉಂಟು, ಇದನ್ನೋಗಿ ನೀವು ಚಂದ ಅಂತ ಹೇಳುದಾ? ಎಂತದ ಅರ್ಧ ಬಟ್ಟೆ ಎಲ್ಲ ತೋರಿಸಿದವರಿಗೆ? ಚಂದ ಇರೋದಕ್ಕೆ ತಾನೇ ನಾಣಿ ಹೆಣ್ಮಕ್ಳು ಇದನ್ನ ಹಾಕೊಳ್ಳೋದು. ಇದ್ರ ಬೆಲೆ ಎಷ್ಟು ಗೊತ್ತಾ? ಒಂದು ಬ್ರೈಡಲ್ ಬ್ಲೌಸ್ನ ಸ್ಟಿಚ್ ಮಾಡ್ಸೋಕ್ಕೆ 1.5 ಲಕ್ಷ ಆಗ್ಬೋದು. ಮಾತಿಂಗೇಶ್ವರ, 1 ಲಕ್ಷನಾ? ಅಲ್ಲ, ಲಕ್ಷ ಅಂದ್ರೆ ನಿಮ್ಗೆ ಲಕ್ಷ ಆಗಿದೆ ಅಲ್ಲ? ಆ 1 ಲಕ್ಷದಲ್ಲಿ ನಾನು ಎಷ್ಟು ತಿಂಗಳು ಬರ್ತಿದ್ದೆ ಗೊತ್ತುಂಟಾ? ಅಲ್ಲ ಅಂತ ನಿಮ್ಗೆ ಲಕ್ಷ ಅಂದ್ರೆ ಲಕ್ಷವಾ? ತುಂಬಾ ಸಸರಾಗಿದೆ ಆಯ್ತಾ ನಿಮ್ಗೆಲ್ಲ? ಏನೊಂದು ರವಿಕೆ. ಅನೀನ್ ಅಂದಾಗೆ ಏನು ಯಾರೂ ಕಾಣಿಸ್ತಾ ಇಲ್ಲ. ಎಲ್ಲೋದ್ರು? ಅತ್ತೆಗೇನು ಸೆಲೆಕ್ಷನ್ ಮಾಡೋದಲ್ವಾ? ಅವರೆಲ್ಲ ಇನ್ವಿಟೇಷನ್ ಕೊಡೋದಕ್ಕೆ ಹೋಗಿದ್ದಾರೆ ವಿವೇಕ್. ಮಾಮಿಗೆ ಬೇರೆ ಸ್ಯಾರಿ ಪರ್ಚೇಸ್ ಮಾಡಬೇಕು, ಆಮೇಲೆ ಬ್ಲೌಸ್ ಬೇರೆ ಡಿಸೈನ್ ಮಾಡಿಸ್ಬೇಕು. ನಿಮ್ಮ ಲೇಡೀಸ್ ಪ್ಲಾನ್ ಎಲ್ಲ ನನಗೆ ಅರ್ಥ ಆಗೋದಿಲ್ಲ. ಸರಿ, ನೀವು ಮುಂದುವರಿಸಿ. ಏನ್ ಮಗ ಮರ ನೆಡಕೊಂಡೋಗ್ತಾ ಇದೆಯಾ? ಅಯ್ಯೋ ಸರ್, ಇದು ನಡಕ್ಕಲ್ಲ. ಇವತ್ತು ಹಬ್ಬ ಅಲ್ವಾ, ಮಾವಿನೆಲ್ಲ ತರಕ್ಕೆ ಹೇಳಿದ್ರು. ಹಾಗೆ ಅಡುಗೆಗೆ ಮಾವಿನಕಾಯಿ ತರಕ್ಕೆ ಹೇಳಿದ್ರು. ಅದಕ್ಕೆ ತಗೊಂಡು ಹೋಗ್ತಾ ಇದೀವಿ. ಅದನ್ನ ಗುಂಡ, ಊಟಕ್ಕೆ ಬನ್ನಿ. ನಾಡು ನಾಡು ಎಷ್ಟು ಚಂದನ, ಚಂದಕ್ಕಿಂತ ಚಂದ ನೀನೇ ಸುಂದರ. ಏನ್ ಸ್ವಲ್ಪ ಜಾಸ್ತಿ ಆಗಿದ್ಯಾ? ನಮ್ ಬಾವನ್ ಮೇಲೆ ಕಣ್ಣಾಕ್ತೀರಾ? ನಮ್ಮ ಅಕ್ಕಂಗೆ ಹೇಳ್ತೀನಿ ತಡೀರಿ. ನಮ್ಮ ಅಕ್ಕಂಗ್ ವಿಷಯ ಗೊತ್ತಾದ್ರೆ ನಿಮ್ ಮುಗೀತು ನಿಮ್ ಕತೆ. ಬೀತು ಮಾವಿನಕಾಯಿ ಬಿದ್ದು ಹೋಗ್ತೈತೆ, ಎತ್ಕೊಳ್ಳೋ. ಹೇಗಿದ್ದೀರಾ ಬೀಗ್ರೆ? ಮೊನ್ನೆ ಕಾರ್ಯಕ್ರಮಕ್ಕೆ ಬಂದವರು ಅಲ್ಲಿಂದ ಹಾಗೆ ಹೋಗಿಬಿಟ್ಟು ಎಂಥ ತೊಂದರೆ ಆಗಲಿಲ್ಲಲ್ಲ? ನಾವೆಲ್ಲರೂ ಚೆನ್ನಾಗಿದ್ದೀವಿ. ಮಗಳು ಮದುವೆ ಆದಮೇಲೆ ಜವಾಬ್ದಾರಿಗಳು ಕೆಲಸಗಳು ಗೊತ್ತಲ್ಲ ನಿಮಗೂ. ಹಾಗಾಗಿ ಮೊನ್ನೆ ಕಾರ್ಯಕ್ರಮ ಮುಗಿಸ್ಕೊಂಡು ಹಾಗೆ ಹೊರಟ್ಬಿಟ್ಟೆ. ಅರ್ಥ ಆಗ್ತದೆ. ಮದುವೆ ಅಂದಮೇಲೆ ಕೆಲಸ ಜಾಸ್ತಿ ಇರ್ತದೆ. ಅತ್ತೆ ಮಾವ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಮ್ಮ. ನೀನು ತವ್ರ ಮನೆಯಲ್ಲಿ ಬಹಳ ಚೆನ್ನಾಗಿದ್ಯಾ ಗಂಡನ ಜೊತೆ ಅಂತ ನೀನು ಬಾಟಿ ಲ್ಯಾಂಗ್ವೇಜ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಅಗಸ್ತ್ಯಲ್ಲಿ ಕಾಣಿಸ್ತಾನೆ ಇಲ್ಲ. ಅಳಿಯಂದ್ರು ಇಲ್ಲೆಲ್ಲ ಹೊರಗಡೆ ಹೋಗಿದ್ದಾರೆ. ಈಗೇನೋ ಬರೋ ಸಮಯ ಆಯಿತು. ನೀವಿಬ್ರು ಬಂದಿದ್ದು ನಮಗ್ ತುಂಬಾ ಖುಷಿ ಆಯ್ತು. ಕುಡಿಯೋದಕ್ಕೆ ಏನ್ ತಗೋತೀರಿ? ಕಾಫಿ, ಟೀ, ಕಷಾಯ? ಅಯ್ಯೋಯ್ಯೋ, ಈಗಲೇ ಏನು ಬೇಡ. ಅಯ್ಯೋ, ಹಾಗೆ ಅನ್ನುವಾಗೇ ಇಲ್ಲ. ನಮ್ಮಲ್ಲಿ ಹಳ್ಳಿಯೊಂದು ವಿಶೇಷವಾದ ಕಷಾಯ ಮಾಡ್ತಾರೆ. ಅದನ್ನ ನಮ್ಮ ಕಾವೇರಿ ಭಾರಿ ಚಂದ ಮಾಡ್ತಾಳೆ. ಹೋಗಮ್ಮ, ಮಾಡ್ಕೊಂಡು ಬಾ. ನೀಲೇ, ನಾ ಮಾಡ್ಕೊಂಬರ್ತೀನಿ. ನಾವು ಬಂದು ಉದ್ದೇಶ ಹೇಳ್ಬಿಡ್ತೀವಿ. ಉದ್ದೇಶನಾ? ಅಂಥದ್ದೇನಂಬಿಕಾ? ಏನತ್ತೆ ಹೀಗೆ ಕೇಳ್ತಾ ಇದ್ದೀರಾ? ಅನಿಕನ್ ಮದುವೆಗೆ ಇವ್ರನ್ನೆಲ್ಲ ಕರೆಯೋದು ಬೇಡವಾ? ಅದಕ್ಕೆ ಬಂದಿದ್ದೀವಿ. ನೀವೇನೋ ಮೊಮ್ಮಗನ್ನ ಉಳಿಸ್ಕೊಂಡು ನೀವು ಇಲ್ಲೇ ಉಳ್ಕೊಂಬಿಟ್ರಿ. ಹಾಗಂತ ನಾವು ಮದುವೆ ಕೆಲಸ ಕಾರ್ಯಗಳನ್ನ ಬಿಟ್ಟಿರೋಕ್ಕಾಗತ್ತಾ? ಅಂಬಿಕಾ, ಅಮ್ಮ ಅಲ್ಲಿಗೆ ಬಂದು ಏನು ಮಾಡ್ತಾರೆ? ಕೆಲಸ ಮಾಡೋಕ್ಕಾಗತ್ತ ಅವ್ರಿಗೆ? ಇರಲಿ ಬಿಡು. ಚಂದ್ರು ಅವರೇ,
ಲಗ್ನ ಪತ್ರಿಕೆ ಮೊದಲನೇದನ್ನ ಬೀಗರಿಗೆ ಕೊಟ್ಟು ಕರೆದ್ರೆ ಅದೊಂದು ಗೌರವ ನೋಡಿ. ಅದಕ್ಕೆ ಪತ್ರಿಕೆ ಪ್ರಿಂಟ್ ಆಗಿ ಬರ್ತಿದ್ದ ಹಾಗೆ ಅದನ್ನು ತಗೊಂಡು ನಿಮ್ಗೆ ಕೊಡೋದಕ್ಕೆ ಅಂತ ಬಂದ್ವಿ. ಇವಳು ಬಂದಿತ್ತು ಅಲ್ಲದೆ ನಗ್ನತ್ತ ಇನ್ವಿಟೇಷನ್ ಕೊಡೋದಕ್ಕೆ ರೆಡಿ ಆಗಿದ್ದಾಳೆ ಅಂದ್ರೆ ಏನೋ ಪ್ಲಾನ್ ಮಾಡಿರೋ ಹಾಗಿದೆಯಲ್ಲ. ಅರೆ ಕಾವೇರಿ,